ಹಾಯ್, ಎಲ್ರು ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನ ಹೆಚ್ಚಾಗಿ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಾದಂತಹ ಫೀಡ್ಬ್ಯಾಕ್ಗಳನ್ನ ಕೊಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ಅದರಲ್ಲೂ ಕೆಲವು ಜನ ಇದ್ದೀರಾ ನೆಗೆಟಿವ್ ಕಮೆಂಟ್ ಮಾಡೋರು, ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಮೊದಲದಾಗಿ ಹೇಳ್ತೀನಿ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದರೆ ಯಾಕೆ ಯಾರು ಸಹಿಸೋದಿಲ್ವೋ ನನಗಂತೂ ಗೊತ್ತಿಲ್ಲ. ಯಾಕೆ ಅವ್ರ ಮನೇಲಿ ಹಾಗಿಲ್ವೋ, ಹಾಗಿರೋದಕ್ಕೆ ಅವ್ರು ಟ್ರೈ ಮಾಡ್ತಾ ಇಲ್ವೋ ನನಗದು ಅರ್ಥ ಆಗ್ತಾ ಇಲ್ಲ. ಆದರೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋದಕ್ಕೆ ಅಯ್ಯೋ ಅವರಿಬ್ಬರು ನಾಟಕ ಮಾಡ್ತಾ ಇದ್ದಾರೆ ಅಂತ ಬೇಕಾಗಿದ್ದೆಲ್ಲ ಮಾತಾಡ್ತೀರಾ. ಬೇಕಾಗಿದ್ದೆಲ್ಲ ಮಾತಾಡಿದ್ರು ನನಗೇನು ಟೆನ್ಷನ್ ಇಲ್ಲ. ನಮ್ಮ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ. ಆ ದೇವರು ನಮಗೆ ನಾವಿಟ್ಟಿರುವಂಥ ನಂಬಿಕೆಗೆ ಒಳ್ಳೆ ಪ್ರತಿಫಲವನ್ನು ಒಂದಲ್ಲ ಒಂದಿನ ಕೊಟ್ಟೇ ಕೊಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ಹಾಗೆ ಕೆಲವು ಜನ ಹೇಳಿದ್ದೀರಾ, ಅಯ್ಯೋ ಬೀದಿ ಸುತ್ತಾಳೆ, ಅಯ್ಯೋ ಇವ್ರಿಗೆ ಮಕ್ಕಳಿಲ್ಲ, ತುಂಬ ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕ್ತೀರಾ. ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗಳಿಗೆ ಗೊತ್ತೇ ಇಲ್ಲ, ಐಡಿಯಾನೇ ಇಲ್ಲ. ಬರೀ ಒಂದು ವಿಡಿಯೋ ನೋಡೋ ಮುಖಾಂತರ ನೀವು ನಮ್ಮನ್ನು ಅಳಿತೀರಾ ಅನ್ನೋದಾದರೆ ನಾವು ನಿಮ್ಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಒಂದೊಂದು ಕಾಲದಲ್ಲಿ ತಿನ್ನೋಕೆ ಊಟ ಇದ್ದಿಲ್ಲ, ಹಾಕೊಳ್ಳೋದಕ್ಕೆ ಬಟ್ಟೆ ಇದ್ದಿಲ್ಲ, ಆದರೆ ಇವತ್ತಿಗೆ ದೇವರು ಎಲ್ಲನ ಕೊಟ್ಟಿದ್ದಾನೆ. ಅದಕ್ಕೆ ಖುಷಿ ಪಡಿ. ಅದಕ್ಕೆ ದೇವರಿಗೆ ನೀವೊಂದು ಥ್ಯಾಂಕ್ಸ್ ಹೇಳಿ. ಅದನ್ನು ಬಿಟ್ಟು ಅಯ್ಯೋ ನಾವು ಅವ್ರ ಥರ ಇಲ್ಲ, ಅವ್ರ ಥರ ನಾವು ಯಾಕಿಲ್ಲ ಅಂತ ಕೊರಗೋದ್ರಿಂದ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು. ಭರತ್ ಯಾವಾಗಲೂ ಹೇಳ್ತಾ ಇರ್ತಾನೆ, ನಾವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಅಯ್ಯೋ ನಾವು ಚೆನ್ನಾಗಿದ್ದೀವಿ, ನಾವು ಸ್ಟ್ರಾಂಗ್ ಆಗಿದ್ದೀವಿ, ನಾವು ಶ್ರೀಮಂತರು ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಹೌದು, ನಾವು ಯಾವಾಗ ಯಾವ ಥರ ಥಿಂಕ್ ಮಾಡ್ತಾ ಇರ್ತೀವೋ ಆ ಥರ ಇರೋದು ನಿಜ, ಸತ್ಯ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಹುಷಾರಿಲ್ಲ ಅಂತ ಮಲಗಿದ್ದೆ. ಅದಕ್ಕೆ ಭರತ್ತು ನನಗೋಸ್ಕರ ಅಡುಗೆ ಮಾಡ್ತಾ ಇದ್ದಾನೆ. ನೋಡೋಣ ಏನು ಮಾಡ್ತಿದ್ದಾನೋ ಗೊತ್ತಿಲ್ಲ. ನಿಧಾನಕ್ಕೆ ಹೋಗ್ತೀನಿ, ಯಾಕೋ ಸ್ವಲ್ಪ ಸುಸ್ತಾಗೋ ಥರ ಆಗ್ತಾಯಿತ್ತು. ನನ್ನ ನೇಚರೇ ಹೀಗೆ, ಚಿಕ್ಕ ಪುಟ್ಟ ವಿಷಯದಲ್ಲೂ ತುಂಬ ಖುಷಿ ಪಡ್ತೀನಿ. ನನಗೆ ಅದೇ ಬೇಕು, ಇದೇ ಬೇಕು, ಜಾಸ್ತಿ ದೊಡ್ಡ ಮನೆಯೇ ಬೇಕು, ಹಣ ಬೇಕು, ಈ ಥರ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ. ಪ್ರೀತಿ, ಅಲ್ಲಿ ಒಂದು ನಂಬಿಕೆ, ಆ ಒಂದು ಗೌರವ ಇದ್ದರೆ ಸಾಕು, ನನಗಿನ್ನೇನು ಬೇಡ. ನಿಜವಾಗ್ಲೂ ನನಗೋಸ್ಕರ ಅಡುಗೆ ಮಾಡ್ತಾ ಇರೋದು ನೋಡಿ ಪಾಪ ಅನ್ನಿಸ್ತು ಕಣ್ರಿ. ಮಲಗಿದ್ದೆ, ಎದ್ದು ಬಂದೆ. ಏನೋ ಮಾಡ್ತಾ ಇದೆಯಾ? ರಸಮ್ ಮಾಡ್ತೀಯ? ನಿಂಗೆ ಬರುತ್ತೆ ಮಾಡೋಕ್ಕೆ? ನೋಡಿ ಅನ್ನ ಕೆಟ್ಟಿದ್ದಾನೆ. ಇಲ್ಲಿ ರಸಮ್ ಗಿಡೋದಕ್ಕೆ ಟೊಮೊಟೊ ಬೇಯಾಗ್ತಾ ಇದ್ದಾನೆ. ನೀನು ಇರಬೇಕು, ಇಲ್ಲಾಂದ್ರೆ ನಿದ್ದೆ ಬರೋಲ್ಲ. ತುಂಬ ದಿನಗಳ ನಂತರ ಭರತ್ ಅಡುಗೆ ಮಾಡ್ತಾ ಇದ್ದಾನೆ. ಖುಷಿ ಆಗ್ತಾ ಇದೆ. ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ. ಹೆಂಡತಿ ಹೇಳಿದರೆ ಕೇಳಬೇಕು. ಈ ತರ ಅಡುಗೆ ಮಾಡ್ಕೊಡೋ ಗಂಡ ಎಲ್ಲರೂ ಸಿಗ್ತಾನ. ಇದಕ್ಕೂ ನಾಟಕ ಅಂತ ಕಮೆಂಟ್ ಎಲ್ಲ ಹಾಕಕ್ ಹೋಗ್ಬೇಡಿ. ಇದೆಲ್ಲ ರಿಯಲ್ಲೇ. ನಾನು ಮಲಗಿದ್ದೆ ಅಂತ ಹೇಳಿ ಪಾಪ. ನನಗೋಸ್ಕರ ಇವನು ಮುದ್ದಾಗಿದ್ದಾನ, ನಾನು ಮುದ್ದಾಗಿದ್ದೀನ, ಕಮೆಂಟ್ ಹಾಕಿ. ವ್ಲಾಗ್ ಮಾಡೋರನ್ನ, ಕಂಟೆಂಟ್ ಮಾಡೋರನ್ನ ದಯವಿಟ್ಟು ಗೌರವಿಸಿ. ಬೇಕಾಬಿಟ್ಟು ವ್ಲಾಗ್ಸ್ ಮಾಡೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆದರೆ ಕಷ್ಟಪಟ್ಟು ವ್ಲಾಗ್ ಮಾಡಿ ಕಂಟೆಂಟ್ ಮಾಡೋರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ. ಅಂಥವ್ರನ್ನ ಬೆಳೆಸಿ, ಹಾರೈಸಿ. ರಸಂ ಮಾಡುವ ವಿಧಾನ: ಮೊದಲು ಟೊಮೆಟೊವನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ನೀರಿನಲ್ಲಿ ಟೊಮೆಟೊವನ್ನು ಕುದಿಸಬೇಕು. ಆಮೇಲೆ ಆ ನೀರನ್ನು ಒಂದು ಕಡೆ ಹಾಕಿ ಇದನ್ನು ಟೊಮೆಟೊ ತೆಗೆದು ಸಿಪ್ಪೆ ಕಿತ್ತು ಬಿಸಾಕಿ ಆಮೇಲೆ ಟೊಮೆಟೊ ಒಂದು ಕಡೆ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಮ್ಯಾಶ್ ಅಲ್ಲ, ಅದು ಸ್ಮ್ಯಾಶ್. ಎಸ್, ಬರೀ ಇಂಥದೆಯಾ? ಮ್ಯಾಚಿಂಗ್ ಮಾಡಬೇಕು. ಚೆನ್ನಾಗಿ ಈ ಥರ ಮಾಡಿ. ಒಟ್ಟಿನಲ್ಲಿ ಇವತ್ತೇ ನನಗೆ ಸಾಂಬಾರು ಮಾಡಿಕೊಡ್ತೀಯ? ಅದೇನಂತ ಖುಷಿ ಪಾಪ. ಎಂತಿಗೂ ನಾವು ಪಾಪ ಯಾವ ಕೂಡ ನಿಸಸ್ಸೆ ಮಾಡೋ ಕಡೆಗೆ ಟಿಫನ್ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಊಟ ಅಡುಗೆ ಎಲ್ಲ ಏನೋ ಮಾಡ್ತಾರೆ. ನಾವು ಸ್ವಲ್ಪ ನಮ್ಮ ಕೈಲಿ ಸಹಾಯ ಮಾಡಬೇಕು. ಇದೆಲ್ಲ ಇದು ನಮ್ಮ ಅಮ್ಮ ಕೆಲಸ ಬುದ್ಧಿ. ಯಾಕಂದ್ರೆ ಅಮ್ಮ ನನಗೆ ಚಿಕ್ಕ ವಯಸ್ಸಿಂದ ಕೂಡ ನೆನ್ಕೊಡ್ತಿದ್ದು, ನೋಡು ಮಗನೇ, ನೀನು ಯಾವ ಕೂಡ ಎಂತಿ ಮಾಡು, ಅದು ಮಾಡಿ ಇದು ಮಾಡೋದು ಹೇಳ್ಬಾರ್ದು. ನೀನು ಕೂಡ ಹೆಂಡತಿ ಸಹಾಯ ಮಾಡಬೇಕು, ಹೆಲ್ಪ್ ಮಾಡಬೇಕು. ಹೆಂಡತಿಗೆ ಅಡುಗೆ ಮಾಡ್ಕೊಡ್ಬೇಕು, ಬಟ್ಟೆ ಕೊಡಬೇಕು, ಕಸ ವರ್ಷ ಎಲ್ಲ ಮಾಡಬೇಕು. ಹಂಗಂತ ನಾನು ಗಣಿಸು, ನಾನು ಹಂಗೆ ಮಾಡಿದಾಗ ಮಾತು ಹೇಳಕ್ಕೆ ಹೋಗ್ಬಾರ್ದು. ಮನೆಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ಗಣಿಸೋದು, ಎಂಟಿಗೆ ಹೆಲ್ಪ್ ಮಾಡಿದ್ರೆ ಮಾತ್ರ ಗಣಿಸೋದು. ಬರೀ ಬೈಯೋದು ಹೊಡೆಯೋದೆಲ್ಲ ಗಣಿಸ್ತಾನೆ. ಮೊದಲನೇದಾಗಿ ಮನೇಲಿರುವಂಥ ಹೆಣ್ಮಕ್ಳನ್ನ ಗೌರವಿಸಿ. ಅವ್ರು ನಿಮಗೋಸ್ಕರ ಎಷ್ಟೇ ಸುಸ್ತಾಗಿದ್ರು, ಕಷ್ಟ ಇದ್ದರು, ಮಕ್ಕಳನ್ನ ನೋಡಿಕೊಂಡು, ನಿಮ್ಮನ್ನು ನೋಡಿಕೊಂಡು ಅಡುಗೆ ಮಾಡಿ ಎಲ್ಲ ಕೆಲಸನೂ ಮಾಡ್ತಾರೆ. ಅಂಥದ್ರಲ್ಲಿ ನೀವು ಅವ್ರನ್ನ ಗೌರವಿಸಿ, ಅವ್ರಿಗೋಸ್ಕರ ಒಂದು ದಿನ ಟೈಮ್ ಕೊಟ್ಟು ನೀವು ಅಡುಗೆ ಮಾಡಿ ಅವ್ರಿಗೆ ಬಡಿಸಿ ನೋಡಿ. ಅವರಲ್ಲಿ ಆಗುವಂತಹ ಖುಷಿನೇ ಬೇರೆ. ಅಕಸ್ಮಾತ್ ಗೊತ್ತೋ ದೇವ್ರು ನನಗೆ ನನ್ನ ಮಾತು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬೈತಾ ಎಲ್ಲರೂ ಮತ್ತು ಪ್ರಸಿದ್ಧ ನಿಮ್ಮ ಅಮ್ಮನ ಪಿಂಡ. ಈಗ ಒಂದು ವಿಷಯ ಗೊತ್ತಾ, ಈಗ ಇಂಥ ದೊಡ್ಡದಿದ್ರೆ ಇಷ್ಟು ಮಾತಾಡ್ತೀನಿ. ಇನ್ನು ಮಾತು ಕೊಟ್ಟಿದ್ರೆ ಎಲ್ಲರಿಗೂ ಪಿಕ್ಚರ್ ಬಿಡಿಸ್ಬಿಟ್ಟಿದೆ. ಅದೇ ಮಾಡ್ತೀವಿ. ನನಗೆ ನಾನು ಎಲ್ಲರೂ ಪಿಕ್ಚರ್ ಬಿಡಿಸ್ಕೊಂಡ್ರೆ ನನಗೆ ತೊಂದರೆ ಕೊಟ್ಟಿದ್ರು. ಈಗ ಸ್ವಲ್ಪ ಸಿಕ್ಕಿರೋ ಟೈಮಲ್ಲಿ ಇದನ್ನು ಕಲಿಯೋಣ ಅಂತ ಕಲಿತಾ ಇದ್ದೀನಿ. ಎಷ್ಟು ಬೇಗ ಕಲಿತೀನೋ ಗೊತ್ತಿಲ್ಲ, ನೋಡೋಣ. ಎಲ್ಲದಕ್ಕೆ ಹುಟ್ಟತಾನೆ ಕಲಿಯಲ್ಲ ಅಲ್ವಾ, ಕಲಿತಾ ಬರುತ್ತೆ. ತುಂಬ ಜನ ನಮ್ಮೇಲೆ ಹೊಟ್ಟೆ ಕಿಚ್ಚು ಮಾಡಿಕೊಂಡು ಅಯ್ಯೋ ಇವರಿಬ್ಬರು ಅದೇನು ಮಾಡ್ತಾರೋ ನೋಡೋಣ ಅಂತ ಕಾಯ್ತಾ ಇದ್ದೀರಾ. ಅದೇನು ಮಾಡ್ತಾರೋ ಅಂತ ಕಾಯ್ತಾನೆ ಇರಿ, ನಾವು ಮಾಡ್ತೀವಿ. ಆಮೇಲೆ ನಿಮಗೆ ಅದು ಶಾಕ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ.
ತುಂಬ ಜನ ಹೇಳ್ತಾರೆ ಹೆಂಡತಿಗೆ ಗಂಡ ಹೆಲ್ಪ್ ಮಾಡಿದ್ರೆ ಹೆಂಡತಿ ಗುಲಾಮ, ಅದರಲ್ಲೂ ಮಗ ಸೊಸೆಗೆ ಹೆಲ್ಪ್ ಮಾಡ್ದ ಅಂದರೆ ಹೆಂಡತಿ ಗುಲಾಮ ಅಂತಾರೆ. ಅದೇ ಮಗಳಿಗೆ ಅಳಿಯ ಹೆಲ್ಪ್ ಮಾಡ್ದ ಅಂದರೆ ಅಯ್ಯೋ ನನಗೆ ಎಷ್ಟು ಒಳ್ಳೆ ಅಳಿಯ ಸಿಕ್ಕಿದ್ದಾನಪ್ಪ ಅಂತಾರೆ. ಇದೆ ಅಲ್ವಾ ಅವ್ರ ಹೆಣ್ಮಕ್ಳಿಗೂ ನಮ್ಮ ಹೆಣ್ಮಕ್ಳಿಗೂ ಇರುವಂತಹ ವ್ಯತ್ಯಾಸ. ಯಾರೇನು ಅಂದ್ಕೊಂಡ್ರು ನನ್ನ ಗಂಡ ನನಗೆ ಹೆಲ್ಪ್ ಮಾಡ್ತಾನಲ್ಲ, ಅದೇ ಖುಷಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಂತೆಂತೋ ಕೆಟ್ಟ ಕೆಟ್ಟ ಕಂಟೆಂಟ್ ಮಾಡೋರನ್ನ, ಕೆಟ್ಟ ಕೆಟ್ಟ ವಿಷಯಗಳನ್ನು ತೋರಿಸೋರನ್ನ ಹೈಲೈಟ್ ಮಾಡ್ತೀರಾ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ, ಬಡವ್ರ ಮನೆ ಮಕ್ಕಳು ಬೆಳೀಲಿ.